ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಹೆಣ್ಣು ಅಂತ ಒಂದೇ ಒಂದು ಕಾರಣಕ್ಕೆ ನಿನ್ನ ನಂಬಿದ್ವಿ. ಎಲ್ರಿಗೂ ಸರಿಯಾದ ಪಾಠ ಕಲ್ಸಿದ್ಯಲ್ಲ, ಇನ್ ಯಾರನ್ನೂ ನಾವು ನಂಬಲ್ಲ. ಅಯ್ಯೋ, ನಾವ್ಯಾಕೆ ಹಾಗೆ ಅನ್ಕೋಬೇಕು? ಇಂಥವ್ರಿಂದ ದೂರ ಇದ್ರೆ ಆಯ್ತು. ಇವರಿಂದ ನಮ್ ಸುಂದರವಾಗಿರೋ ಪ್ರಪಂಚನ ನಾವ್ಯಾಕೆ ಹಾಳು ಮಾಡ್ಕೋಬೇಕು? ಎಲ್ಲ ಕೇಳಿಸ್ಕೊಂಡು ಹೀಗೆ ನಿಂತಿದ್ಯಲ್ಲ, ಹೊರಡಿಲಿಂದ. ಮೊಬೈಲ್ ಕೊಟ್ಟು ಹೋಗು. ಸದ್ಯ ಪೀಡೆ ತಲುಪ್ತು. ನಾವ್ಯಾಕೆ ನಮ್ಮನೆ ಸೂತ್ಕದ ಮನೆ ಮಾಡ್ಕೋಬೇಕು? ಅದೇ ನಾನೇ ಹೇಳ್ಬೇಕಂತಿದ್ದೆ, ನೀ ಹೇಳಿ ಒಳ್ಳೆ ಕೆಲ್ಸನೇ ಮಾಡ್ದೆ. ಶ್ರೀ ಕಲ್ಯಾಣಿ ನಿಜವಾದ ಬಣ್ಣನ ಬಯಲ್ ಮಾಡ್ದ. ಅತ್ತೆ, ನೀವ್ ಯಾವ್ದೇ ಕಾರಣ ಹೇಳೋಂಗಿಲ್ಲ ಜಾಹ್ನವಿ ಬೇಡ ಅನ್ನೋದಕ್ಕೆ. ಸದ್ಯ ಗಂಡಾಂತರ ಕಳಿತು. ಈ ಹುಡುಗಿ ಏನಾದ್ರೂ ನಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ರೆ ಏನ್ ಗತಿ? ನಮ್ಮ ಆತ್ಮಾನಂದ ಸ್ವಾಮೀಜಿನೂ ಇದನ್ನೇ ಹೇಳಿದ್ದು ಅಕ್ಕ. ಶ್ರೀ ಮದ್ವೆ ಕಡೆಯವರೆಗೂ ಸರಾಗ ನಡೆಯಲ್ಲ ಅಂದಿದ್ರು. ಅಯ್ಯೋ, ಎಲ್ಲ ಮುಗಿತಲೆ, ಸುಮ್ನೆ ಇರೋ. ಮುಗ್ದಿಲ್ಲ. ಶ್ರೀ, ಜಾನ್ವಿ ವಿಷಯವಾಗಿ ನಿನ್ನ ಹತ್ರ ಮಾತಾಡ್ಬೇಕು. ಇವತ್ತು ನಿಮ್ ಚೆಕ್ ಕ್ಲಿಯರ್ ಆಗುತ್ತೆ. ಆಗ್ತಿದ್ದಂಗೆ ನಿಮ್ ಫೋನಿಗೆ ಒಂದು ಮೆಸೇಜ್ ಬರುತ್ತೆ. ವೆಲ್ಕಮ್. ಏನ್ ಮೇಡಮ್, ಬಾವನ್ ಫೋನ್ ಬಂದ್ಮೇಲೆ ಫುಲ್ ಗಲ್ಗಲ ಅಂತಿದ್ದೀರಾ? ಹೌದು, ಶ್ರೀನೇ ನನ್ನ ನಗು ಮತ್ತೆ ಎನರ್ಜಿ ಟಾನಿಕ್. ಹೀಗೆ ಇರ್ಬೇಕು ಅನ್ಸಲ್ವಾ ನಿನ್ಗೆ? ಸೀರಿಯಸ್ಲಿ. ಅದಕ್ಕೆ 3 ವರ್ಷದಿಂದ ನಮ್ಮ ಹುಡುಗಂಗೆ ಮದ್ವೆ ಮಾತೆತ್ತಕ್ಕೆ ಬಿಟ್ಟಿಲ್ಲ, ಗೊತ್ತಾ? ಹೌದಮ್ಮ. ಹಾಗಂತ ಎಷ್ಟ್ ದಿನ ಹೀಗೆ ಇರಕ್ಕಾಗತ್ತೆ ಹೇಳು? ಒಂದಲ್ಲ ಒಂದಿನ ಮದ್ವೆ ಆಗ್ಲೇಬೇಕಲ್ವಾ? ನೀನ್ ಮದ್ವೆ ಆದ್ಮೇಲೆ ಸುಖವಾಗಿರ್ತೀಯ, ಆದ್ರೆ ನಂದಾಗಲ್ಲ. ಯಾಕೆ? ಅವನಿಗಿಬ್ರು ತಂಗಿದಿರು, ಅವ್ರಿಗೆ ಮದ್ವೆ ಆಗ್ಬೇಕಲ್ವಾ? ಅದಕ್ ಮುಂಚೆ ಏನಾರು ನಾನ್ ಮದ್ವೆ ಆದ್ರೆ ಮೊದ್ಲೇ ಅವ್ರಮ್ಮ ಬಾಯ್ ಬಡ್ಕಿ ನನ್ನನ್ನು ಹುರಿದ್ ಮುಕ್ಬಿಡ್ತಾರಷ್ಟೇ. ಓಹ್, ಆದ್ರೆ ನೀನ್ ತಡ ಮಾಡ್ಬೇಡ. ಬಾವ ತುಂಬಾ ಒಳ್ಳೆಯವರು, ನಿನ್ನನ್ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಅದೃಷ್ಟ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಎಲ್ಲಾ ಹೆಣ್ಣಿಗೂ ಆ ದಿನದ ಬಗ್ಗೆ ನಿರೀಕ್ಷೆ ಇರುತ್ತೆ. ಲೈಫ್ನ ಟರ್ನಿಂಗ್ ಪಾಯಿಂಟ್ ಅಲ್ವಾ? ಕೈ ಹಿಡ್ದವನು ಕೈಲಾಸನಾರು ತೋರಿಸ್ಬೋದು, ಇಲ್ಲ ಕೆಸರುಗಾರು ಹಾಕ್ಬೋದು. ಪ್ರೀತಿಸಿ ಮದ್ವೆ ಆಗ್ತಿದೀವಿ, ಹಾಗೇನಾಗಲ್ಲ ನಮ್ಗೆ. ನಿನ್ಗಂತೂ ಹಾಗಾಗಲ್ಲ ಬಿಡಮ್ಮ, ಆ ಗ್ಯಾರಂಟಿನ ನಾನೇ ಕೊಡ್ತೀನಿ. ಥ್ಯಾಂಕ್ಸ್. ತುಂಬಾ ನೋವು ಅನ್ಭವಿಸಿದ್ಯಾ? ಮದ್ವೆ ಜೊತೆ ಎಲ್ಲ ಕೊನೆಗಾಣತ್ತೆ, ನೋಡ್ತಾ ಇರು. ಹಲೋ ಮೇಡಮ್, ಅದಕ್ಕೆ ಇನ್ನೂ ಕಾಯ್ಬೇಕು. ಈಗ ಸದ್ಯಕ್ಕೆ FD ಲೆಡ್ಜರ್ ನಲ್ಲಿ ಡಿಫ್ರೆನ್ಸ್ ಇದೆ, ಅದನ್ನ ಸ್ವಲ್ಪ ಚೆಕ್ ಮಾಡ್ಕೊಡ್ತೀಯಾ? ಕತ್ತೆ ಕನ್ಸ್ ಕಾಣೋ ಹಾಗೆ ಮಾತಾಡಿದ್ದೆ ನೀನು. ನಾನಲ್ಲಮ್ಮ, ಬಾವನ್ ಫೋನ್ ಬಂದಾಗಿಂದನೂ ನೀ ಹೀಗೆ ಇದೀಯಾ. ತಗೋ, ಡಿಫ್ರೆನ್ಸ್ ಸರಿ ಮಾಡಿದ್ದೀನಿ ನೋಡು. ಮುಗ್ದಿಲ್ಲ ಅಂದ್ರೇನು? ಜಾನ್ವಿ ವಿಷಯದಲ್ಲಿ ಇನ್ನೂ ಅನುಮಾನ ಇರೋಕ್ ಸಾಧ್ಯನಾ? ಅವಳ ಬಗ್ಗೆ ಕೇಳಿದ್ಮೇಲೆ ನೀನ್ ಅವಳ ಮದುವೆ ಆಗದೆ ಇರೋದ್ರಿಂದ ನಿನ್ನ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಓಹ್, ತೀರ್ಮಾನನೇ ಮಾಡ್ಬಿಟ್ಟಿದ್ದೀರಾ? ಏನ್ ಕೇಳಿದ್ರಿ ಅವಳ ಬಗ್ಗೆ? ಅದ್ರ ಬಗ್ಗೆ ಚರ್ಚೆ ಬೇಡ. ನನಗ್ ಬೇಕು. ಮಾತು ಕೊಟ್ಟಿದ್ರಿ ನೀವು, ಕಲ್ಯಾಣಿ ವಿಷಯ ಸಾಬೀತು ಮಾಡಿದ್ರೆ ಮದ್ವೆ ಮಾಡಿಸ್ತೀನಿ ಅಂತ. ನಾನೇನೇ ಮಾಡಿದ್ರು ಅದು ಈ ಮನೆಗೆ ಒಳ್ಳೇದಾಗುತ್ತೆ ಅಂತ ಅರ್ಥ ಮಾಡ್ಕೊ. ಇದು ದಬ್ಬಾಳಿಕೆ. ನನ್ನ ತೀರ್ಮಾನನ ಈ ಮನೇಲಿ ಯಾರು ಪ್ರಶ್ನಿಸೋದಿಲ್ಲ. ನಾನು ಪ್ರಶ್ನೆ ಮಾಡ್ತಿಲ್ಲ ಅಜ್ಜಿ, ಉತ್ತರ ಕೇಳ್ತಿದ್ದೀನಿ. ಜಾನ್ವಿ ಬಗ್ಗೆ ಯಾರೇನ್ ಹೇಳಿದ್ರು? ಅವಳ ಬಗ್ಗೆ ಒಂದೊಂದ ವಿವಾದಗಳು ಇದ್ದಿದ್ದು. ಎಲ್ಲ ವಿವಾದನೂ ಬಗೆಹರಿಸಿದಿನಲ್ಲ, ನೀವು ಒಪ್ಕೊಂಡಿದ್ರಿ. ಕೋರ್ಟಿನಲ್ಲಿ ಸಾಬೀತಾಗೋ ಎಲ್ಲ ಸಾಕ್ಷಿಗಳು ಸತ್ಯನಾ? ಇದು ಕೋರ್ಟ್ ಅಲ್ಲ. ಆದ್ರೆ ಆರೋಪ ಇದ್ದಿದ್ದು ನಿಜ ತಾನೆ? ಅದಕ್ಕೆ ಬೆಂಕಿ ಇಲ್ದೆ ಹೊಗೆ ಆಡಲ್ಲ. ಯಾವ ಹುಡುಗಿಯರ ಮೇಲೇನು ಇಲ್ಲದ ವಿವಾದ ಇವಳ ಬಗ್ಗೆ ಯಾಕೆ? ನೀವು ಮಾತು ಕೊಟ್ಟಿದ್ರಿ, ನಡೆಸ್ಕೊಡಿ. ಕೊಟ್ಟಿದ್ದೆ, ಒಪ್ಪಿದ್ದೆ. ಆದ್ರೆ ಅದಕ್ಕಿಂತ ಮುಖ್ಯ ನನ್ಗೆ ನಿನ್ನ ಬದುಕು. ಮಾತು ತಪ್ಪದೆ ಅನ್ನೋ ಕಳಂಗ ಹೊತ್ಕೊಂಡ್ರು ಪರವಾಗಿಲ್ಲ. ನಮ್ಮೆಲ್ರಿಗೂ ಒಪ್ಪಿಗೆ ಇದೆ. ಮಾತಾಡ್ಬೇಡ ಲಲಿತಾ. ನಿನಗೆ ಶ್ರೀ ಎಷ್ಟು ಮುಖ್ಯನೋ ನನಗೆ ಅದಕ್ಕಿಂತ ಮುಖ್ಯ. ನನ್ನ ಮೊಮ್ಮಗ, ನನ್ನ ವಂಶದ ಕುಡಿ ಅಂತ ಅವನ ಮೇಲೆ ನನಗೆ ಹೆಚ್ಚಿನ ಪ್ರೀತಿ ವಾತ್ಸಲ್ಯ ಇದೆ.
ಜೊತೆಗೆ ನಿಮಗೆ ಯಾರಿಗೂ ಇಲ್ಲದ ಜವಾಬ್ದಾರಿನೂ ಇದೆ. ನಿಮ್ಮೆಲ್ಲರ ಬದುಕು ಕೆಟ್ಟು ಕೂತಾಗ ಆಸರೆ ಕೊಟ್ಟಿದ್ದು ನಾನು. ನಾಳೆ ಆ ಶಕ್ತಿ ನನ್ನ ಮೊಮ್ಮಗನ ವಿಷಯದಲ್ಲಿ ಇರಲ್ಲ. ಅದಕ್ಕೆ ತುಂಬಾ ಹುಷಾರಾಗಿದ್ದೀನಿ. ಲಲಿತಾ ಮಾಮ್, ನೀವೇನು ಮಾತಾಡಕ್ಕೆ ಹೋಗ್ಬೇಡಿ. ಜಾನ್ವಿ ನನ್ನ ಆಯ್ಕೆ, ನಾನೇ ಮಾತಾಡ್ತೀನಿ. ಅಜ್ಜಿ, ನಿನ್ನ ಕಾಳಜಿ ನನಗೆ ಅರ್ಥ ಆಗುತ್ತೆ. ನಿನ್ನ ಜವಾಬ್ದಾರಿಯನ್ನು ಗೌರವಿಸ್ತೀನಿ. ನೀನು ಇವ್ರಿಗೆಲ್ಲ ರಕ್ಷಣೆ ಕೊಡ್ತಿದ್ಯಾ, ಒಪ್ಕೋತೀನಿ. ಆದರೆ ಜಾನ್ವಿ, ನೀನು ಅನ್ಕೊಂಡಿರೋ ಹಾಗಲ್ಲ. ಅಂದ್ರೆ ನಾನು ತಪ್ಪರ್ಥ ಮಾಡ್ಕೊಂಡಿದ್ದೀನಿ ಅಂತ ನಾನು ನೀನು ಹೇಳೋದು? ನೀವು ತಪ್ಪರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ವಾ? ದಯವಿಟ್ಟು ಹಾಗೆ ಅನ್ಕೋಬೇಡಿ. ಅದೇ ನೀನು ಆ ಹುಡುಗಿನ ಬಿಟ್ಟು ಬೇರೆ ಯಾರನ್ನೇ ಕರ್ಕೊಂಡು ಎದುರಿಗೆ ನಿಲ್ಸು, ತಕ್ಷಣ ಆಶೀರ್ವಾದ ಮಾಡ್ತೀನಿ. ನಾನ್ ಮೆಚ್ಚಿರೋದು ಜಾನ್ವಿನ. ಆ ಜಾಗಕ್ಕೆ ಅವಳು ಬಿಟ್ರೆ ಬೇರೆ ಯಾರು ಬರಕ್ಕೂ ಸಾಧ್ಯ ಇಲ್ಲ. ಆ ಹುಡುಗಿಗೆ ಈ ಮನೇಲಿ ಜಾಗ ಇಲ್ಲ. ನೀನು ಅವಳನ್ನ ಬಿಡ್ಲೇಬೇಕು. ಅವಳನ್ನ ಬಿಡ್ಲೇಬೇಕು ಅನ್ನೋದಾದ್ರೆ ನನ್ನ ಪ್ರಾಣ ಬಿಡ್ತೀನಿ, ಬಿಡು. ಶ್ರೀ, ಮಾತುಗೂ ಹಾಗೆ ಹೇಳ್ಬೇಡ. ನೀನ್ ಯಾಕೋ ಪ್ರಾಣ ಬಿಡ್ಬೇಕು ಶ್ರೀ? ಬಿಡ್ತು ಅನ್ನು ಶ್ರೀ. 3 ಸಲ ಹೇಳೋ ಶ್ರೀ. ಶ್ರೀ, ಹಾಗೆಲ್ಲ ಮಾತಾಡಬಾರ್ದು ಕಣೋ. ಮೇಲಿಂದ ಅಶ್ವಿನಿ ದೇವತೆಗಳು ಅಸ್ತು ಅಂತಿರ್ತಾರೆ. ಏನ್ ಶ್ರೀ, ನಿಂಗಿದೆಲ್ಲ ಸೂಟ್ ಆಗಲ್ಲ. ನೀನು ಫೈಟ್ ಬ್ಯಾಕ್ ಮಾಡಬೇಕು. ನೀನು ಹೋದ್ರೆ ನಿನ್ನ ಹಿಂದೆನೆ ನಾವು 6 ಜನನು ಜೀವ ಕಳ್ಕೊತೀವಿ. ಬೇಜವಾಬ್ದಾರಿಯಾಗಿ ಮಾತಾಡಬೇಡ ಶ್ರೀ. ಇಬ್ರು ಕೋಪ ಮಾಡ್ಕೊಂಡ್ರೆ ಹೇಗೆ? ಅಮ್ಮ ಹೇಳೋದ್ರಲ್ಲೂ ಅರ್ಥ ಇರುತ್ತೆ. ಸ್ವಲ್ಪ ಕೂಲಾಗಿ ಯೋಚನೆ ಮಾಡು. ಅಮ್ಮ, ದೊಡ್ಡವ್ರು ನೀವು ಯಾಕೆ ಹಠ ಮಾಡ್ತಿದ್ದೀರಾ? ಈಗಿನ ಕಾಲದವರು ಅವ್ರವ್ರ ಬದುಕನ್ನು ಅವರೇ ನಿರ್ಧರಿಸ್ಕೋತಾರೆ. ತಿಳುವಳಿಕೆ ಇರೋ ಹುಡುಗ ಅವನು. ಅವಳನ್ನು ಮದುವೆ ಮಾಡ್ಕೊಂಡ್ರೆ ಸುಖವಾಗಿರ್ತಾನೋ ಏನೋ. ಯಾಕಮ್ಮ ತಡಿತೀರಾ? ತಾಯಿಯಾಗಿ ನಾನೇ. ಅಂದ್ರೆ ತಾಯಿಯಾಗಿ ನಿನಗೆ ಮಾತ್ರ ಹಕ್ಕ, ನಾನೇನಲ್ವಾ? ಹಕ್ಕು. ನನ್ ಮಾತೇ ನಡಿಬೇಕು ಅನ್ನೋ ಹಮ್ಮು ನಂಬಾಳಲ್ಲಿ ಮಾಡಿರೋದೇ ಸಾಕು. ಈ ಸಂತತಿಗೂ ಚಾಚ್ ಬಿಡಿಯತ್ತೆ. ಜೀವ ಬಿಡೋ ಮಾತು ಬಂದಿದೆ ಅಂದ್ಮೇಲೆ ಅರ್ಥ ಮಾಡ್ಕೊಳ್ಳಿ. ಶ್ರೀಯ ಹುಡುಗಿನ ತುಂಬಾ ಹಚ್ಕೊಂಡಿದ್ದಾನೆ. ಅವಳು ಅಷ್ಟೇ ಹಚ್ಕೊಂಡ್ರೆ ಈ ಮನೇಲಿ ಹೊಂದ್ಕೊಂಡಿರ್ತಾಳೆ ಅಲ್ವಾ? ಅದೇ ತಾನೇ ಮುಖ್ಯ ಅತ್ತೆ. ನಿಮ್ಮೆಲ್ಲರಿಗೂ ಇಲ್ಲಿ ನಿಂತಿರೋದಕ್ಕೆ ಅವಕಾಶ ಕೊಟ್ಟಿದ್ದೇ ಹೆಚ್ಚು. ಇಷ್ಟ ಇಲ್ಲದೆ ಇದ್ರೆ ಈ ಮನೆ ಬಿಟ್ಟು ಹೋಗ್ಬೋದು. ಮಾತಾಡಕ್ಕೆ ಏನೂ ಉಳಿದಿಲ್ಲ. ನಿರ್ಧಾರ ಹೇಳಿದ್ದೀನಿ. ನಿನಗೆ ಇಷ್ಟ ಆಗದೆ ಇದ್ರು ಅದನ್ನು ಪಾಲಿಸಲೇಬೇಕು. ಇವತ್ತು ನೀನು ನನ್ನ ಬೈಕೋಬೋದು, ನೋವು ಪಡ್ಬೋದು. ನಾಳೆ ದಿನ ಆಗ ನಾನು ಇರ್ತೀನೋ ಇಲ್ವೋ ಆಗ ಹೇಳ್ತೀಯ ನೀನು ನಾನು ತಗೊಂಡಿರೋ ನಿರ್ಧಾರ ಸರಿ ಅಂತ. ನಾನು ಇದನ್ನು ಹೇಳ್ಬೋದಲ್ವಾ, ನಿರ್ಧಾರ ತಗೊಂಡಿದ್ದಾಗಿದೆ ಅಂತ. ನನ್ನನ್ನು ನೀನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂತ ಅರ್ಥ. ಪ್ಲೀಸ್, ಎಮೋಷನಲ್ ಆಗಿ ನೆಲ್ಲ ಕಟ್ಟ ಹಾಕ್ಬೇಡಿ. ಜೀವ ಬಿಡ್ತೀನಿ ಅಂತ ಹೇಳ್ತಿರೋದು ನೀನು. ನಾಳೆ ದಿನ ಜೀವ ಇದ್ದು ಅನುಭವಿಸ್ಬೇಕಾಗಿರೋದು ನಾವು. ಜಾನ್ವಿದಂತ ತಪ್ಪಾದ್ರೂ ಏನು? ನಿನ್ನನ್ನು ಪ್ರೀತಿಸ್ತಾನೆ ಆ ಮದನ್ನ ಮದುವೆ ಆಗ್ತೀನಿ ಅಂತ ಒಪ್ಪಿದ್ಲು ತಾನೆ? ಹೌದು. ನಿನ್ನ ಹಾಗೆ ಜೀವ ಬಿಡ್ತೀನಿ ಅನ್ನೋವಷ್ಟು ಪ್ರೀತಿ ಅವಳಿಗೆಲ್ಲಿದೆ? ಅವಳೊಪ್ಪಿದ್ದು ಬೇರೆ ಕಾರಣಕ್ಕೆ ಅಜ್ಜಿ. ಓಹೋ, ಪ್ರೀತಿಗಾಗಿ ಮದುವೆಗಾಗಿ ಸಂಸಾರ ಮಾಡೋಕ್ಕಾಗಿ ಅಲ್ದೇನು ಬೇರೆ ಕಾರಣಕ್ಕೂ ಜನ ಒಪ್ತಾರಾ? ನಿನ್ನ ಕೊಂಕಿಗೆ ಅಪಹಾಸ್ಯಕ್ಕೆ ನನ್ನ ಹತ್ರ ಉತ್ತರ ಇದೆ. ಅದನ್ನು ಹೇಳಿದ್ರೆ ಬೇಜಾರಾಗೋದು ನಿನಗೆ. ಅದು ನನಗೆ ಇಷ್ಟ ಆಗಲ್ಲ. ಇಲ್ಲಿ ವಾದ ಮಾಡಿ ಗೆಲ್ಲೋ ಅಗತ್ಯ ನನಗಿಲ್ಲ. ನನ್ನನ್ನು ಬರೀ ಅಜ್ಜಿ ಅಂತ ನೋಡ್ಬೇಡ್ವೋ. ನಾನು ಅನ್ನಪೂರ್ಣ. ಹೀಗೆ ಗಟ್ಟಿಯಾಗಿ ನಿಲ್ಲೋದಕ್ಕೆ ಬಾಳ ಪೆಟ್ಟಿಂದೇ ಬಂದಿರೋದು. ಶೂನ್ಯದಿಂದ ಬದುಕನ್ನು ಕಟ್ಕೊಂಡಿರೋಳು ನಾನು. ಮಾತಿಗೆ ನೋವು ಪಟ್ಕೊಂಡು ಕೊರಗೋಳಲ್ಲ. ಸಂತೋಷ. ನಿನ್ನ ಅನುಭವಕ್ಕೆ, ನಿನ್ನ ಬುದ್ಧಿವಂತಿಕೆಗೆ, ನಿನ್ನ ದೂರಾಲೋಚನೆ ಬಗ್ಗೆ ಗೌರವ ಇಟ್ಕೊಂಡೇ ಹೇಳ್ತಿದ್ದೀನಿ. ಅನ್ನಪೂರ್ಣಮ್ನವರೇ, ಜಾನ ಭಾವನೆಗಳಿಗೆ ಪೆಟ್ಟುಕೊಡೋ ಹಕ್ಕು ನಿಮಗಿಲ್ಲ. ಯಾವ ಹುಡುಗಿ? ಅವಳಿಂದ ನನಗೇನಾಗಬೇಕು? ನನಗೆ ನನ್ನ ಕುಟುಂಬ ಅಷ್ಟೇ ಮುಖ್ಯ. ಹಾಗಾದ್ರೆ ಕಲ್ಯಾಣಿನ ತಪ್ಪಿತಸ್ಥಳು ಅಂತ ಪ್ರೂವ್ ಮಾಡೋವರೆಗೂ ಜಾನನ ಒಪ್ಪಲ್ಲ ಅಂತ ಯಾಕೆ ಹೇಳಿದ್ದೆ? ಕಲ್ಯಾಣಿ ಹೆಣ್ಣು,
ಜಾನು ಅಲ್ವಾ? ನೀನ ಷರತ್ ಹಾಕ್ದಾಗ ಯಾವ ಹೆಣ್ಣಿಗೂ ಮೋಸ ಆಗಬಾರ್ದು ಅಂತ ಹೇಳಿದ್ದೆ. ತುಂಬ ಗೌರವ ಇತ್ತು ನನಗೆ. ನಿನ್ನ ಅನುಕೂಲಕ್ಕೆ ಇಲ್ಲ ಅಂತ ಗೌರವ ಕಳ್ಕೊಂಡ್ರೆ ನನ್ಗೇನ್ ಬೇಜಾರಿಲ್ಲ. ಹಾಗಿದ್ರೆ ಅನ್ನಪೂರ್ಣ ಆಗಿ ನನ್ನ ನೋಡ್ತಿದೀಯಾ, ಅಜ್ಜಿ ಆಗಲ್ಲ. ನೀನ್ ಈ ರೀತಿ ಹೇಳೋದಾದ್ರೆ ನಾನು ಹೇಳ್ಬೋದಲ್ವಾ? ನಿಮ್ಮನ್ನೆಲ್ಲ ಎಷ್ಟು ಪ್ರೀತಿಸ್ತೀನೋ ಜಾನ್ವಿನೂ ಅಷ್ಟೇ ಪ್ರೀತಿಸ್ತೀನಿ. ಚೂರು ಹೆಚ್ಚಿಲ್ಲ, ಚೂರು ಕಡಿಮೆ ಇಲ್ಲ. ನನ್ನ ಅಮ್ಮಂದಿರಲಿ ಯಾರಾದ್ರೂ ಒಬ್ರನ್ನ ಬಿಟ್ಕೊಡು ಅಂದ್ರೆ ಎಷ್ಟು ನೋವಾಗುತ್ತೋ, ಜಾನ್ವಿನ್ ಬಿಟ್ಕೊಡು ಅಂದ್ರೆ ಅಷ್ಟೇ ನೋವಾಗುತ್ತೆ ಅಜ್ಜಿ. ಆ ಯೋಗ್ಯತೆ ಅವಳಿಗಿಲ್ಲ. ಅದು ನೀನು ಹೇಳಬಾರ್ದು, ಯಾಕಂದ್ರೆ ನಿನಗಳ ಬಗ್ಗೆ ಗೊತ್ತೇ ಇಲ್ಲ. ಅದನ್ನೇ ನಾನು ಹೇಳ್ತಿರೋದು. ಅವಳ ಬಗ್ಗೆ ನನಗೆ ಗೊತ್ತಿರೋಷ್ಟು ವಿಚಾರ ನಿಂಗೆ ಗೊತ್ತಿಲ್ಲ. ಅದನ್ನೆಲ್ಲ ನಾನು ನಿನಗೆ ಹೇಳಿ ನೋವು ಕೊಡೋ ಉದ್ದೇಶ ನನಗಿಲ್ಲ. ಅನ್ನಪೂರ್ಣ ಅಂತ ಅಲ್ಲ, ಅಜ್ಜಿ ಅಂತ ವಿಶ್ವಾಸ ನಿಂಗಿದ್ರೆ ನಾನು ಹೇಳಿದಷ್ಟು ಮಾಡು. ಸುನಂದ ಅವರೇ, ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಹೇಳಬೇಕು. ನಿಮಗೆ ಜಾಹ್ನವಿ ಮತ್ತು ರವಿ ಇಬ್ಬರಲ್ಲಿ ಯಾರನ್ನು ಕಂಡ್ರೆ ಪ್ರಾಣ? ರವಿ ಕರಡು ಬಳ್ಳಿ ಅಲ್ವಾ? ಅಂತ್ಯ ಸಂಸ್ಕಾರಕ್ಕೆ ರೆಡಿ ಮಾಡ್ಕೊಳ್ಳಿ. ರವಿ ಇರಲ್ಲ, ಎತ್ತು ಬಿಡ್ತೀನಿ. ಯಾಕೆ ಗೋಳು ಹೊಯ್ಕೋತೀರ ಮದನ್ ಅವ್ರೆ? ನೀವು ಹೇಳ್ದಂಗೆ ಕೇಳ್ತಿಲ್ವೇನ್ರಿ ನಾನು? ನೀವು ಕೇಳ್ತಿರ್ಬೋದು, ಆದ್ರೆ ಜಾಹ್ನವಿ ಕೇಳ್ತಿಲ್ವಲ್ಲ. ಅವಳು ಏನ್ ಮಾಡಿದಾಳೆ ಗೊತ್ತಾ? ಏನ್ ಮಾಡಿದ್ಲು? ಶ್ರೀನಿಧಿಗೆ ಹೇಳಿ DCP ಕಡೆಯಿಂದ ಫೋನ್ ಮಾಡಿ ಬೆದರಿಕೆ ಹಾಕ್ಸಿದ್ದಾಳೆ. ಅದಕ್ಕೆ ನಾನೇನ್ರಿ ಮಾಡ್ಲಿ? ಒಂದು ಮಾತು ನೆನಪಿರ್ಲಿ, ರಾಮ ಇದ್ದಾಗ ರಾವಣನು ಇದ್ದ, ಪೊಲೀಸರು ಇದ್ದಾಗ್ಲೂ ಕೊಲೆಗಳು ನಡೆಯುತ್ತೆ. ಹೆದರಿದೀನಿ ಅಂತ ಭಾವಿಸಿದಾಳೆ. ಟಗರು 4 ಹೆಜ್ಜೆ ಹಿಂದೆ ಯಾಕೆ ಹೋಗುತ್ತೆ ಗೊತ್ತಾ? 8 ಹೆಜ್ಜೆ ಮುಂದೆ ಬಂದು ಗುದ್ದೋದಿಕ್ಕೆ. ನಾ ನಿಮಗ್ ದುಡ್ಡು ಕೊಟ್ಟಿದ್ದನ್ನೆಲ್ಲ ಯಾಕೆ ಸಹಿಸ್ಕೋಬೇಕು? ಎತ್ತು ಬಿಡ್ತೀನಿ, ನಾಳೆ ರವಿನ ಎತ್ತು ಬಿಡ್ತೀನಿ. ನಿಮ್ ದಮ್ಮಯ್ಯ ಕರುಣೆ ತೋರ್ಸ್ರಿ, ಇರೋನೊಬ್ಬ ಮಗ ನನಗೆ. ಆಗ್ತಿಲ್ವಲ್ಲ ನನ್ನ ಜಾಹ್ನವಿ ಮದುವೆ? ದೊಡ್ಡ ಉಪಕಾರ ಮಾಡಿದಿರಿ, ಅದಕ್ಕೆ ನಾ ನಿಮಗೆ ಕೃತಜ್ಞತೆ ತೋರಿಸ್ಬೇಕಲ್ವಾ? ನಮ್ ರವಿ ಆಣೆಗೂ ಅನ್ಪೂರ್ಣಮ್ನವ್ರ ಮನೆಗೆ ಹೋಗಿ ಬಂದಿರಿ. ಜಾಹ್ನವಿ ಸರಿ ಇಲ್ಲ, ಗುಣದಲ್ಲೂ ನಡತೆಯಲ್ಲೂ ಸಂಸ್ಕಾರ ಇಲ್ಲ. ನಿಮ್ಮಂತಂದು ಗೌರವ ಮಣ್ಣು ಮುಕ್ಕುತ್ತೆ ಅಂತ ಹೇಳಿ ಬಂದಿದ್ದೀನ್ರಿ. ತಾಯಿನೇ ಮಗಳ ಬಗ್ಗೆ ದೂರಿದ್ರೆ ಯಾರು ನಂಬಲ್ಲ ಹೇಳಿ? ಅವಳ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಹೇಳಿ ಬಂದಿದ್ದೀನಿ. ದೇವ್ರಾಣೆ ನೀವು ನನ್ನ ನಂಬಬಹುದು. ಬೇಕಾದ್ರೆ ಅವ್ರ ಮನೆ ವಾಚ್ಮನ್ ನ ಕೇಳಿ ನಾನು ಬಂದಿದ್ನೋ ಇಲ್ಲೋ ಅಂತ. ಏಯ್, ಡಬಲ್ ಗೇಮಿಂಗ್ಸೆ. ನಿಂಗೆ ಮಗಳ ಮೇಲೆ ಪ್ರೀತಿ ಇಲ್ಲ ಅಂದೆ, ನಿನಗೆ ದುಡ್ಡಿನ ಮೇಲೆ ಮಾತ್ರ ಪ್ರೀತಿ. ಶ್ರೀನಿಧಿ ಹತ್ರನ ದುಡ್ಡಿದೆ, ನನ್ನ ಹತ್ರ ಹತ್ಕೋತಾ ಗೋಗರ್ಕತ ಜಾನು ಶ್ರೀ ಮದುವೆ ಆಗೋವರೆಗೂ ಟೈಮ್ ಪಾಸ್ ಮಾಡೋ ಪ್ಲಾನ್ ಇದ್ರೆ ಬಿಟ್ಬಿಡು. ಇನ್ 2 ದಿನದಲ್ಲಿ ರಿಸಲ್ಟ್ ಬರದೆ ಹೋದ್ರೆ ವಿಡಿಯೋ, ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಜಾನು ಮದುವೆ ನಡೆಯುತ್ತೆ ಅಂತ ನೀನು ಮಾತು ಕೊಟ್ಟ ವಿಡಿಯೋ ಮನೆ ಮನೆ TV ನ್ಯೂಸ್ ನಲ್ಲಿ ಬರುತ್ತೆ. ಕಲ್ಲು ಹೊಡಿತಾರೆ, ಜೈಲ್ ಪಾಲಾಗ್ತೀಯ, ಹುಷಾರ್. ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ನನ್ನ ಫ್ರೆಂಡು ತನ್ನ ಮೊಬೈಲಲ್ಲಿ ನನ್ನ ಹೆಸರನ್ನ ತಿಥಿ ವಡೆ ಅಂತ ಸೇವ್ ಮಾಡ್ಕೊಂಡಿದ್ದಾನೆ. ಇನ್ 2 ದಿನದಲ್ಲಿ ಜಾನು ಶ್ರೀ ಮದುವೆ ಕ್ಯಾನ್ಸಲ್ ಆಗದಿದ್ರೆ ನಿನ್ನ ಮಗ ರವಿ ತಿಥಿ ಗ್ಯಾರಂಟಿ. ಇದು ನಾನು ಪ್ರೀತಿಸ್ತಿರೋ ಜಾನು ಮೇಲಾಣೆ. ಇಡೇ ಫೋನು. ಹಾವಿನಡೆ ತುಳಿದ್ರೆ ಏನಾಗುತ್ತೆ ಅಂತ ಆ ಜಾನುಗೆ ತೋರಿಸ್ತೀನಿ. ಯಾಕೆ ಟೆನ್ಷನ್ ಆಗಿದ್ಯಾ? ಏನಿಲ್ಲ. ಭಾವ ಫೋನ್ ಮಾಡಿಲ್ಲ ಅನ್ಸುತ್ತೆ. ಫೋನ್ ಮಾಡದೆ ಇದ್ರೆ ಹೋಗ್ಲಿ, ಅಟ್ಲೀಸ್ಟ್ ನಾನು ಮಾಡ್ದಾಗ ರಿಸೀವ್ ಆದ್ರೂ ಮಾಡ್ಬೇಕಲ್ವಾ? ಜಗಳ ಆಡ್ಕೊಂಡ್ಯಾ? ಇಲ್ಲ. ಇರ್ಲಿ ಹೇಳೆ, ಅದೆಲ್ಲ ಕಾಮನ್. ಜಗಳ ಆಡ್ಲಿಲ್ಲ ಅಂದ್ರೆ ಪ್ರೀತಿ ಎಲ್ಲಿರುತ್ತೆ ಹೇಳು? ಆಮೇಲೆ ಕಾಂಪ್ರಮೈಸ್ ಮಾಡ್ತಾರಲ್ಲ, ಅವಾಗ ಫ್ರೆಶ್ ಆಗಿ ಲವಲ್ ಬಿದ್ದಂಗ ಆಗತ್ತೆ ಗೊತ್ತಾ? ಜಗಳ ಗಿಗ್ಲ ಏನೂ ಇಲ್ಲ ಕಣೆ. ಹೌದಾ? ಬೆಳಿಗ್ಗೆ ಫೋನ್ ಮಾಡಿದವ್ರು ಮತ್ತೆ ಮಾಡೇ ಇಲ್ವಾ? ಎಲ್ಲ ಹುಡುಗರು ಇಷ್ಟೇ ಕಣೆ, ಹಿಂದೆ ಬೀಳ್ತಾರೆ,
ನಾವ್ ಇಷ್ಟಪಡ್ತಿದೀವಿ ಅಂತ ಗೊತ್ತಾಗಿದ ತಕ್ಷಣ ಅರ್ಧ ಇಂಟ್ರೆಸ್ಟ್ ಕಮ್ಮಿ ಮಾಡ್ಬಿಡ್ತಾರೆ. ಅಮ್ಮ ತಾಯಿ, ಮೊದಲೇ ಟೆನ್ಷನ್ ಅಲ್ಲಿ ಇದೀನಿ. ಹೆದರ್ದವ್ರ ಮೇಲೆ ಹಾವು ಹಾಕಿದ್ರು ಅನ್ನೋ ಹಾಗೆ ಏನೇನೋ ಹೇಳ್ಬೇಡ. ಟೆನ್ಷನ್ ಯಾಕೆ? ಆಕ್ಚುಲಿ ನಮ್ ಭಾವ ಆ ತರದವ್ರಲ್ಲ. ಹಾಗೇನಾರಿದ್ರೆ ನಾನೇ ಅವ್ರ ಕಿವಿ ಹಿಡಿದು ಬುದ್ಧಿ ಹೇಳ್ತೀನಿ, ಓಕೆನಾ? ಬೇರೆ ಯಾವತ್ತಾರು ಅವ್ರು ನನ್ನ ಫೋನ್ ರಿಸೀವ್ ಮಾಡ್ತಿದ್ರೆ ನಾನೇನ್ ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಇವತ್ತು ಅವ್ರ ಅಜ್ಜಿ ನಮ್ ಮದ್ವೆ ಬಗ್ಗೆ ಡಿಸೈಡ್ ಮಾಡೋ ದಿವ್ಸ. ಬ್ಯುಸಿ ಇರ್ತಾರ ಕಣೆ. ಆಮೇಲೆ ಖುಷಿ ವಿಷಯ ಅಂತ ಹೇಳಿ ನಿಂಗ್ ಫೋನ್ ಮಾಡಿ ತಿಳಿಸ್ತಾರೆ ಬಿಡು. ಅದ್ ಗೊತ್ತು. ಮತ್ ಯಾಕೆ ಟೆನ್ಷನ್? ಖುಷಿ ವಿಷಯ ಆಗಿದ್ರೆ ಇಷ್ಟೊತ್ತಿಗೆ ಹೇಳಿರೋನು. ಇನ್ನೂ ತಿಳಿಸಿಲ್ಲ ಅಂದ್ರೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ ಅಲ್ವಾ? ಜಾನು, ನೀನಾ ಈಗ ಯೋಚಿಸ್ತಾ ಇರೋಳು? ಎಲ್ಲದ್ರಲ್ಲೂ ಪಾಸಿಟಿವ್ ಆಗಿರ್ಬೇಕು ಅಂತ ನನ್ಗೆ ಹೇಳ್ಕೊಟ್ಟೋಳೆ ನೀನು. ಇಲ್ಲ ಅಂದಿದ್ರೆ ನನ್ನ ಬಾಯ್ ಫ್ರೆಂಡ್ ಜೊತೆ ನನ್ನ ಲವ್ ಯಾವಾಗ್ಲೂ ಬ್ರೇಕಪ್ ಆಗ್ತಿತ್ತು. ನನ್ನ ಶ್ರೀ ಮಧ್ಯೆ ಏನೇ ಬಂದ್ರೂ ಸಾರ್ಟ್ ಔಟ್ ಮಾಡ್ಕೊಂತೀವಿ. ಈ ನಂಬಿಕೆ ನಮ್ಮಿಬ್ರಿಗೂ ಇದೆ. ಆದ್ರೆ ಅವ್ರ ಮನೆಯವರು, ಅದೇ ಚಿಂತೆ ಆಗಿದೆ ನಂಗೆ. ಶ್ರೀ ನಿನ್ನ ಹುಡ್ಗ ಕಣೆ, ಏನೇ ಆದ್ರೂ ನಿನ್ನನ್ ಬಿಟ್ಕೊಡಲ್ಲ. ಆ ಕಾನ್ಫಿಡೆನ್ಸ್ ನಂಗೂ ಇದೆ. ಆದ್ರೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಜಗಳದ ಮಧ್ಯೆ ಮದ್ವೆ ಆಗಕ್ ನಂಗೆ ಇಷ್ಟ ಇಲ್ಲ. ಘನತೆಗೆ ಒಂದು ಹುಡುಗಿ ಬಗ್ಗೆ ಈ ರೀತಿ ಮಾತಾಡೋದು ನಿಮ್ಗೆ ಶೋಭೆ ತರಲ್ಲ. ಶ್ರೀ, ಅಮ್ಮ ನೀನ್ ಸುಮ್ನೆ ಇರಮ್ಮ. ಇಷ್ಟು ತನಕ ಅಜ್ಜಿ ಮಾತಾಡಿ ಎಲ್ರು ಸುಮ್ನೆ ಹಾಕ್ಸಿದ್ರು. ಈಗ ನನ್ ಸರ್ದಿ. ಯೋಗ್ಯತೆ ಬಗ್ಗೆ ಮಾತಾಡ್ದೆ ಅಲ್ವಾ ಅಜ್ಜಿ? ತನ್ನ ಸುಖ ಸ್ವಾರ್ಥಕ್ಕಿಂತ ತನ್ನ ಕುಟುಂಬದವ್ರ ಸುಖ ಮುಖ್ಯ ಅನ್ನೋದು, ತನ್ನ ಪ್ರೀತಿಗಿಂತ ತನ್ನವ್ರ ಸಂತೋಷ ಮುಖ್ಯ ಅನ್ನೋದು ಕಡಿಮೆ ಯೋಗ್ಯತೆ ಅನ್ನೋದಾದ್ರೆ ಜಾನ್ವಿಗೆ ಯೋಗ್ಯತೆನೇ ಇಲ್ಲ. ನಿನಗೆ ಮದನ್ ಅವಳು ಮದುವೆ ಆಗೋದಕ್ಕೆ ಯಾಕೆ ಒಪ್ಕೊಂಡ್ಲು ಅಂತ ಗೊತ್ತಾಗ್ಬೇಕಲ್ವಾ? ಇದೇ ಕಾರಣ. ಈಗ ಇದರಿಂದ ನಿನಗೆ ಇನ್ನೊಂದು ಅನುಮಾನ ಹುಟ್ಟುತ್ತೆ. ನನಗೆ ಗೊತ್ತು ಅವಳನ್ನ ಪ್ರೀತಿಸಿದ್ದು ನನ್ನ ಶ್ರೀಮಂತಿಕೆಗೆ ಅಂತ. ಖಂಡಿತ ಇಲ್ಲ. ಅವಳು ನನ್ನ ಪ್ರೀತಿಸಿದಾಗ ನಾನು ಶ್ರೀಮಂತ ಇಂಥ ಫ್ಯಾಮಿಲಿಗೆ ಸೇರಿದವನು ಅಂತ ಅವಳು ಗೊತ್ತೇ ಇರಲಿಲ್ಲ. ಇವತ್ತು ಮಾತು ಬಂದಿದೆ ಅಂತ ಹೇಳ್ತಿದ್ದೀನಿ. ಒಂದು ಹುಡುಗಿನ ಅಳುತ್ ಸುರಿಯೋಕೆ ನಮ್ಗೇನು ಯೋಗ್ಯತೆ ಇದೆ? ಶ್ರೀಮಂತರು ಅನ್ನೋದು ಒಂದಿನ ಬಿಟ್ಟು ಹೇಳು. ನಮ್ದೇನು ರಾಜವಂಶನ? ಅದು ಬೇಡ. ತುಂಬಾ ಗೌರವ ಘನತೆ ಇರೋ ಮನೆನಾ? ಅಮ್ಮ ನೊಂದ್ಕೋಬೇಡ. ಒಬ್ಬ ಮಗ ಮನೆ ಬಿಟ್ಟು ಓಡೋಗಿದ್ದಾರೆ. ಕಲಮಂ ಸಾರಿ. ಇನ್ನೊಬ್ಬ ಮಗ ಕುಡ್ಕ ಜೂಜುಕೋರ ಅಂತ ನೀವೇ ಮನೆಯಿಂದ ಹೊರಗೆ ಹಾಕಿದ್ದೀರಾ. ಬೇಬಿ ಮಾಮ್, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಮಗಳು ಗಂಟನ್ ಬಿಟ್ಟು ಅಮ್ಮನ ಮನೆಗೆ ಬಂದು ಸೇರಿದ್ದಾಳೆ. ಇಂಥ ಮನೆಗೆ ಮಗಳನ್ನ ಕೊಡೋಕ್ಕೆ ಯಾವ ತಂದೆ ತಾಯಿ ಒಪ್ತಾರೆ ಹೇಳಿ? ನಿನ್ನ ಶ್ರೀಮಂತಿಗೆ ಇದನ್ನೆಲ್ಲ ಮುಚ್ಚಿ ಹಾಕಿದೆ. ನಿನ್ನ ನಿರ್ಧಾರನೂ ಅಷ್ಟೇ. ನಾನು ನಿನ್ನ ಮೊಮ್ಮಗ. ಮದುವೆ ಅಂತ ಆದ್ರೆ ಅದು ಜಾನ್ವಿನೇ. ಈ ಮನೆಗೆ ಅವಳು ಸೊಸೆಯಾಗಿ ಬರೋಕೆ ಬಿಟ್ರೆ ಬೇರೆ ಯಾರಿಗೂ ಯೋಗ್ಯತೆ ಇಲ್ಲ. ಇದು ನನ್ನ ತಿಳುವಳಿಕೆ. ಇದು ನೀನು ಗೌರವಿಸಲೇಬೇಕು. ಶ್ರೀ ಅಂತ ಅಲ್ದಿದ್ರು ನಿನ್ನ ಮೊಮ್ಮಗನಾಗಿ. ನಿನ್ನ ಮದುವೆಗೆ ನನ್ನ ಒಬ್ಬಳದೇ ವಿರೋಧ ಅಲ್ವಾ? ನಿನಗೆ ನನ್ನ ಒಪ್ಪಿಗೆ ಬೇಕಾ? ಬೇಡ. ನನಗೆ ಅನ್ನಪೂರ್ಣಮ್ಮನವ್ರ ಒಪ್ಪಿಗೆ ಬೇಡ. ನನ್ನ ಅಜ್ಜಿ ಆಶೀರ್ವಾದ ಬೇಕು. ನನ್ನ ತಿಳುವಳಿಕೆಗೆ ನಾನು ಬದ್ಧ. ನಿನಗೆ ಆಶೀರ್ವಾದ ಮಾಡೋಕ್ಕೆ ಒಪ್ತಿಲ್ಲ ನನ್ನ ಮನಸ್ಸು. ತಿಳಿದು ತಿಳಿದು ನನ್ನ ಮೊಮ್ಮಗನ್ನೇ ಹಳ್ಳಕ್ಕೆ ದೂಡಕ್ಕಾಗಲ್ಲ. ನಾನು ತಡೆಯಲ್ಲ. ನೀನಾಗಲೇ ಹೇಳಿದೆ ಅವಳೇ ಈ ಮನೆಗೆ ಸರಿಯಾದ ಸೊಸೆ ಅಂತ. ಇರಬಹುದು, ಆದರೆ ಅವಳು ಈ ಮನೆಗೆ ಸೊಸೆಯಾಗಿ ಬಂದರೆ ನಾನು ಈ ಮನೆಯಲ್ಲಿ ಇರೋಕ್ಕಾಗಲ್ಲ. ಅವಳು ಸೇರೊದ್ದು ಈ ಮನೆ ಒಳಗೆ ಬಂದಾಗ ನಾನು ಅದೇ ಹೊಸಲು ದಾಟಿ ಹೊರಗೆ ಹೋಗ್ತೀನಿ. ಯಾಕಜ್ಜಿ, ಯಾಕೆ ಇಷ್ಟೊಂದು ಹಠ ನಿಮಗೆ? ನಿಮ್ಮ ಒಪ್ಪಿಗೆ ಖಂಡಿತ ಮದುವೆ ಆಗಲ್ಲ. ಮದುವೆ ಆಗ್ತಿರೋದು ಎರಡು ಕುಟುಂಬನ ಒಂದು ಮಾಡೋಕ್ಕೆ, ಇರೋ ಮನೆನ ಒಡೆಯೋಕ್ಕಲ್ಲ. ನಾನು ಆಗಲೇ ನಿಮ್ಗೆ ಹೇಳಿದೆ, ಜಾನ್ವಿ ಎಷ್ಟು ಮುಖ್ಯನೋ
ನೀವು ಅಷ್ಟೇ ಮುಖ್ಯ ಅಂತ. ಒಬ್ರನ್ನ ಪಡ್ಕೊಂಡು ಇನ್ನೊಬ್ರನ್ನ ಕಳ್ಕೊಳ್ಳೋದು ಬೇಕಿಲ್ಲ ಅಜ್ಜಿ. ನೀನೀಗ ದೊಡ್ಡವನಾಗಿದೀಯ ಶ್ರೀ, ಸಂತೋಷ. ನಿರ್ಧಾರಗಳನ್ನು ನನ್ನಷ್ಟೇ ಅಚಲವಾಗಿ ಮಾಡ್ತೀಯ. ಬೇರೆಯವರ ಹಾಗೆ ಇದರಲ್ಲೂ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೀನಿ. ನಾನು ಬಿಸ್ನೆಸ್ ಶುರು ಮಾಡಿ ಒಂದು ಹಂತಕ್ಕೆ ತಂದಿದ್ದೆ. ನೀನು ಅದನ್ನು ವಹಿಸ್ಕೊಂಡು ಚೆನ್ನಾಗಿ ಬಳಸಿ ಈಗ ವಿದೇಶಕ್ಕೆ ಕಾಲಿಡ್ತಾ ಇದೀಯ. ನಾನು ಹಿಂದೆ ಸರಿದೆ, ಈ ಮನೇನ ಒಂದು ಹಂತಕ್ಕೆ ತಂದೆ. ನೀನು ದೊಡ್ಡವನಾಗಿ ಅದನ್ನು ವಹಿಸ್ಕೊಂಡೆ, ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸ್ದೆ. ನಾನು ಹಿಂದೆ ಸರಿದೆ. ಈಗ ನೀನು ಮದುವೆ ಆಗ್ತಿದೀಯ, ಈ ಮನೆ ಯಜಮಾನಿಕೆ ನಿಂದು. ನಾನು ಹಿಂದೆ ಸರಿತೀನಿ. ಅಜ್ಜಿ ಪ್ಲೀಸ್, ನೀನ್ ಬೇಡ. ನನ್ನವರು ದಿನ ಮೋಸ ಹೋಗೋದನ್ನ ನೋಡ್ತಾ ಅನುಭವಿಸೋದಕ್ಕಿಂತ ನಾನು ದೂರ ಹೋಗ್ತೀನಿ. ನಿನಗೆ ನನ್ನನ್ನು ತಡೆಯೋಕ್ಕಾಗಲ್ಲ. ಅಜ್ಜಿ ಒಂದ್ ನಿಮಿಷ. ನಿನ್ನನ್ನು ತಡೆಯೋಕೆ ನಾನು ಯಾರು ಅಜ್ಜಿ? ಆದ್ರೆ ನೀನ್ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಇದು ನಿನ್ ಮನೆ, ನೀನ್ ಕಟ್ಟಿರೋ ಮನೆ. ಇವರೆಲ್ಲ ನೀನ್ ಕಾಪಾಡಿದ ಜೀವಗಳು, ನಿನ್ನೆ ನಂಬಿರೋರು. ನೀನ್ ಇಲ್ಲೇ ಇರ್ಬೇಕು ಅಜ್ಜಿ. ನಾನೇ ಮನೆ ಬಿಟ್ಟು ಹೋಗ್ತೀನಿ.